ಆತ್ಮೀಯ ಎಲ್ಲ ಅನುದಾನಿತ, ಅನುದಾನ ರಹಿತ ಹಾಗೂ ಸರ್ಕಾರಿ ಶಾಲೆಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಮುಖ್ಯ ಗುರುಗಳ ಗಮನಕ್ಕೆ SATSನಲ್ಲಿ ಮಕ್ಕಳ ಹಾಜರಾತಿಯನ್ನು ಹಾಕುವುದು ಕಡ್ಡಾಯವಾಗಿರುವುದರಿಂದ ದಯವಿಟ್ಟು ಎಲ್ಲರೂ ಕೂಡ ಹಾಜರಾತಿಯನ್ನು ಹಾಕಲು ತಿಳಿಸಿದೆ. ಅದನ್ನು ಯಾವ ರೀತಿ SATSನಲ್ಲಿ ಅಟೆಂಡೆನ್ಸ್ನ ಡೈಲಿ ಅಟೆಂಡೆನ್ಸ್ನ ಹಾಕಬೇಕು ಅನ್ನೋದು ನೋಡೋಣ. ತಾವು ಡೈಸ್ ನಂಬರ್ ಹಾಕಿ OTP ಯನ್ನು ಹಾಕಿ ಏನು ಮಾಡ್ತಾ ಇದ್ರಿ, ಲಾಗಿನ್ ಆಗ್ತಾ ಇದ್ರಿ. ಲಾಗಿನ್ ಆದ ನಂತರ ಇಲ್ಲಿ 1 to 10th ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಇದೆ. ಇಲ್ಲಿ ಬಂದು ನೆಕ್ಸ್ಟ್ ಅಟೆಂಡೆನ್ಸ್ ಡೀಟೇಲ್ಸ್ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ತದನಂತರದಲ್ಲಿ ಡೈಲಿ ಅಟೆಂಡೆನ್ಸ್ ಇದೆ ಇಲ್ಲಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಮಾಡಿದ ನಂತರ ಇಲ್ಲಿ ಸ್ಟ್ಯಾಂಡರ್ಡ್ ಕೇಳುತ್ತೆ, ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡಿ 1ನೇ ತರಗತಿ. ಆಮೇಲೆ ಅಟೆಂಡೆನ್ಸ್ ಬಾಯ್ ಯಾರು ಹಾಕ್ತಾ ಇದ್ದೀರಿ ಅವರು ಟೀಚರ್ಸ್ ಹೆಸರನ್ನು ಇಲ್ಲಿ ಸೆಲೆಕ್ಟ್ ಮಾಡಿ, ಅಟೆಂಡೆನ್ಸ್ ಬಾಯ್ ಟೀಚರ್ಸ್ ಹೆಸರನ್ನು ಸೆಲೆಕ್ಟ್ ಮಾಡಿ. ಡೇಟ್ ಆಟೋಮೆಟಿಕ್ ಇಲ್ಲಿ ತೆಗೆದುಕೊಳ್ಳುತ್ತೆ. ಇದು ಡೈಲಿ ಅಟೆಂಡೆನ್ಸ್ ಹಾಕಲೇಬೇಕು, ಯಾಕಂದರೆ ಡೇಟಲ್ಲಿ ಚೇಂಜ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಇಷ್ಟು ಹಾಕಿದ ನಂತರ ತರಗತಿಯಲ್ಲಿ ಹಾಕಿದ ನಂತರ ಸರ್ಚನ್ನು ಕೊಡಿ. ಸೆಕ್ಷನ್ ಒಂದು ಕ್ಲಿಕ್ ಮಾಡಿ ಸರ್ಚನ್ನು ಕೊಡಿ. ಇದು 1ನೇ ತರಗತಿಗೆ ಯಾವುದೇ ಮಕ್ಕಳು ದಾಖಲಾಗಿರೋದ್ರಲ್ಲಿ ಆಗಿಲ್ಲ, ಆದ್ದರಿಂದ ತೋರಿಸ್ತಾ ಇಲ್ಲ. ಈಗ 2ನೇ ತರಗತಿಯನ್ನು ಸೆಲೆಕ್ಟ್ ಮಾಡೋಣ. ಡೈಲಿ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀರಿ. ತರಗತಿ 2 ಸೆಕ್ಷನ್ A ಅಟೆಂಡೆನ್ಸ್ ಫಿಲ್ಡ್ ಬಾಯ್ ಟೀಚರ್ ನೇಮನ್ನು ಹಾಕ್ತಾ ಇದ್ದೀರಿ. ಸರ್ಚನ್ನು ಕೊಡಿ. ಇಲ್ಲಿ ಮಕ್ಕಳ ಹೆಸರು ಮತ್ತು ಕೇಳುತ್ತೆ. ಇಲ್ಲಿ ಎಲ್ಲ ಪ್ರೆಸೆಂಟ್ ಇದ್ದರೆ ಕ್ಲಿಕ್ ಮಾಡಿ ಬ್ಲೂ ಕಲರು, ಇಲ್ಲಾಂದರೆ ಅಬ್ಸೆಂಟ್ ಇದ್ದರೆ ತೆಗೀರಿ. ಇಷ್ಟು ಮಾಡಿ ವಿದಿನ್ ಪ್ರಿಮೈಸಸ್ ಆಲ್ರೆಡಿ ಇರುತ್ತೆ, ಈ ಆನ್ಲೈನ್ ಏನು ಸೆಲೆಕ್ಟ್ ಮಾಡೋದು ಅವಶ್ಯಕತೆ ಇರೋದಿಲ್ಲ. ಇಷ್ಟು ಮಾಡಿ ಸಬ್ಮಿಟನ್ನು ಕೊಡಿ. ಇಲ್ಲಿ ನೋಡಿರಿ, ಈಗ ಇನ್ನೊಂದು ಅಟೆಂಡೆನ್ಸ್ ಟೈಪ್ ಇದೆ. ಇಲ್ಲಿ ತಾವು ಇಲ್ಲಿ ಇದನ್ನು ಸ್ಕೂಲ್ ಪ್ರಿಮೈಸಸ್ ಹಾಕಬೇಕು. ಇದೇನು ಅಬ್ಸೆಂಟ್ ಇದೆ ಇದು ಒಂದು ಮಗು, ಇದನ್ನು ಆನ್ಲೈನ್ ಅಂತ ಹೇಳ್ಕೊಡಿ. ಅಬ್ಸೆಂಟ್ ಇರೋದನ್ನು ಆನ್ಲೈನ್ ಅಂತ ಹೇಳ್ಕೊಡಿ. ಶಾಲೆಗೆ ಬಂದಿದ್ದರೆ ವಿತ್ ಪ್ರಿಮೈಸಸ್ಸಲ್ಲಿ ಕೊಡಿ. ಕೊಟ್ಟು ಸಬ್ಮಿಟನ್ನು ಕೊಡಿ. ಇದು ಅಟೆಂಡೆನ್ಸ್ ಸೇವ್ಡ್ ಸಕ್ಸಸ್ಫುಲಿ ಬಂತು. ಈ ರೀತಿ ಮತ್ತೆ ಪ್ರತಿಯೊಂದು ತರಗತಿದು 2ನೇ ಕ್ಲಾಸ್ ಈಗ ಅಟೆಂಡೆನ್ಸಲ್ಲಿ ಹೋಗ್ತೀರಾ, ಡೈಲಿ ಅಟೆಂಡೆನ್ಸನ್ನು ಕ್ಲಿಕ್ ಮಾಡ್ತೀರಾ. ನೆಕ್ಸ್ಟ್ ತರಗತಿ 3ಅನ್ನು ಸೆಲೆಕ್ಟ್ ಮಾಡ್ತೀರಾ, ಸೆಕ್ಷನನ್ನು ತೊಗೋತೀರಾ, ಟೀಚರ್ಸ್ ನೇಮನ್ನು ತೊಗೋತೀರಾ, ಯಾರು ಟೀಚರ್ಸ್ ಹಾಕ್ತಾ ಇದ್ರೆ ಅಟೆಂಡೆನ್ಸು ಸರ್ಚ್ ಕೊಡ್ತೀರಾ. ಮತ್ತೆ ಈ ರೀತಿ 3ನೇ ತರಗತಿ ಲಿಸ್ಟ್ ಓಪನ್ ಆಗುತ್ತೆ. ಶಾಲೆಗೆ ಬಂದಿದ್ದರೆ ರೈಟ್ ಇರಲಿ, ಬಂದಿರಲಿಲ್ಲ ಅಂದರೆ ರೈಟ್ ಮಾರ್ಕ್ ತೆಗೀರಿ. ಅಲ್ಲಿ ಆನ್ಲೈನ್ ಅಂತ ಹೇಳಿ ಇದೆ, ಇಲ್ಲಿ ಆಪ್ಷನನ್ನು ಆನ್ಲೈನನ್ನು ಸೆಲೆಕ್ಟ್ ಮಾಡಿ, ಇಲ್ಲಿ ವಿದಿನ್ ಪ್ರಿಮೈಸಸ್ ಅಂತೇಳಿ ಕ್ಲಿಕ್ ಮಾಡಿ, ಇಷ್ಟು ಕೊಟ್ಟು ಸಬ್ಮಿಟನ್ನು ಕೊಡಿ. ಹೀಗೆ ಎಲ್ಲ ತರಗತಿಯ ಅಟೆಂಡೆನ್ಸನ್ನು ಹಾಕಿ. ಕಡ್ಡಾಯವಾಗಿ ಇದು ಬಹಳಷ್ಟು ಗಂಭೀರ ವಿಷಯವಾಗಿರೋದ್ರಿಂದ ಬೆಳಗ್ಗೆ 10 ಗಂಟೆಗೆ ಪ್ರಾರ್ಥನಾ ಆದ ನಂತರ ತಾವೆಲ್ಲ ಏನು ಹಾಜರಾತಿಯನ್ನು ತರಗತಿವಾರು ತೆಗೆದುಕೊಳ್ತಾ ಇದ್ದೀರಿ, ತೆಗೆದುಕೊಂಡ ನಂತರ 11 ಗಂಟೆ ಒಳಗಾಗಿ ಈ ಒಂದು ಪ್ರಕ್ರಿಯೆ, ಹಾಜರಾತಿ ಪ್ರಕ್ರಿಯೆ SATSನಲ್ಲಿ ಅಪ್ಡೇಟ್ ಮಾಡೋದು ಕಡ್ಡಾಯವಾಗಿದೆ. ಎಲ್ಲ ಸರ್ಕಾರಿ ಅನುದಾನಿತ, ಅನುದಾನರಹಿತ ಎಲ್ಲ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಮುಖ್ಯ ಗುರುಗಳ ಗಮನಕ್ಕೆ. ಮಾಹಿತಿಗಾಗಿ ಧನ್ಯವಾದಗಳು.